ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಶ್ರೀ ಗುರುಭ್ಯೋ ನಮಃ. ಇವತ್ತು ರಾಶಿಗಳ ಗುಣಲಕ್ಷಣಗಳ ಬಗ್ಗೆ ಹಾಗೂ ಸ್ವಭಾವದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ. ಅದರಲ್ಲಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ಭಚಕ್ರದ ಮೊದಲ ರಾಶಿ, ಪೂರ್ವ ದಿಕ್ಕಿನ ರಾಶಿ, ಅಗ್ನಿತತ್ವದ ರಾಶಿ ಅಂತ ಅದನ್ನು ಕರೀತಾರೆ. ಈ ಮೇಷರಾಶಿ ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿದವರ ಗುಣ ಸ್ವಭಾವ ಯಾವ ರೀತಿ ಇರ್ತದೆ ಅಂದರೆ, ಇವರು ಯಾವಾಗಲೂ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಮುಂದಾಳತ್ವವನ್ನು ವಹಿಸ್ತಾರೆ. ಸ್ಟಾರ್ಟಪ್ ರಾಶಿ ಅಂತ ಹೇಳ್ತೀವಿ, ಇಗ್ನಿಷನ್ ರಾಶಿ. ಹಾಗೆ ಅತಿ ಉತ್ಸಾಹದಿಂದ ಆ ಕೆಲಸದಲ್ಲಿ ಮೊದಲ ಹೆಜ್ಜೆಯನ್ನು ಇಡ್ತಾರೆ. ಹಾಗೆ ಆ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳುವಂತಹ ಗುಣ ಇವರಲ್ಲಿ ವಿಶೇಷವಾಗಿರ್ತದೆ. ಮತ್ತು ಶಿಸ್ತಿನ ಸಿಪಾಯಿ, ಸೇನಾಧಿಪತಿಯಂತೆ ಇವರು ಒಂದು ಶಿಸ್ತುಬದ್ಧವಾಗಿ ಆ ಕೆಲಸಗಳನ್ನು ಮಾಡ್ತಾರೆ. ಇವರಿಗೆ ವಿಶೇಷವಾಗಿ ಅತಿಯಾದ ಆತ್ಮವಿಶ್ವಾಸವುಳ್ಳಂಥವರು, ಹಾಗೆ ಧೈರ್ಯವಂತರು, ಮಹತ್ವಾಕಾಂಕ್ಷೆಯನ್ನು ಉಳ್ಳಂಥವರು, ಕ್ರಿಯಾಶೀಲರು. ಅಂದರೆ ಆಕ್ಟಿವಿಟಿ ಬಹಳ ಒಂಥರ ಚುರುಕಾಗಿರ್ತಾರೆ. ಆದರೆ ಮಾತಿನಲ್ಲಿ ಮಾತ್ರ ನೇರವಾದಿಗಳು, ನಿಷ್ಠೂರವಾದಿಗಳು. ಮಾತು ಸ್ವಲ್ಪ ಒರಟುತನದಿಂದ ಕೂಡಿರ್ತದೆ. ಅಷ್ಟೇ ಆದೇಶಪೂರ್ವಕವಾಗಿ, ಆರ್ಡರ್ ಅಂತೇನು ಹೇಳ್ತೀವಿ, ಆ ಥರ ಇವರ ಮಾತುಗಳು ನೇರ ಮತ್ತು ನಿಷ್ಠುರವಾಗಿರುತ್ತವೆ. ಇವರಿಗೆ ನಾಯಕತ್ವದ ಗುಣ ಇರ್ತದೆ, ಲೀಡರ್ಶಿಪ್ ಕ್ವಾಲಿಟಿ ಅಂತೇನು ಹೇಳ್ತೀವಿ. ಆ ನಾಯಕತ್ವದ ಗುಣ ಇವರಿಗೆ ಜನ್ಮತಃ ಸ್ವಭಾವವಾಗಿ ಬಂದಿರುತ್ತದೆ. ಹಾಗೆ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಅಂದರೆ ಈ ಕಾರ್ಯನಿರ್ವಹಣಾ ಸಾಮರ್ಥ್ಯ ವಿಶೇಷವಾಗಿ ಇವರಿಗೆ ಬಹಳ ಚೆನ್ನಾಗಿರ್ತದೆ. ಬಹಳ ಆತ್ಮತೃಪ್ತಿ ಉಳ್ಳಂಥವರು. ಅಷ್ಟೇ ಹಠಮಾರಿಗಳು. ಹಠ ಬಂತು ಅಂದರೆ ಇವರನ್ನು ಮೀರ್ಸೋಕ್ಕಾಗಲ್ಲ, ಅಷ್ಟು ಹಠ ಇವರಿಗೆ. ಹಾಗೆ ಸಂಶೋಧನೆ ಅಥವಾ ಆವಿಷ್ಕಾರಗಳಲ್ಲಿ ಬಹಳ ಜಾಣರಾಗಿರ್ತಾರೆ, ನಿಷ್ಣಾತರು ಅಂತ ಹೇಳಬಹುದು. ಇಂಥವರು ಮನೋವಿಜ್ಞಾನಿಗಳಾಗುವಂತಹ ಲಕ್ಷಣವನ್ನು ಹೊಂದಿರ್ತಾರೆ. ಯಾರಿಗಾದರೂ ಮಾನಸಿಕವಾಗಿ ಸಾಂತ್ವನ ಹೇಳಬೇಕಾದ್ರೆ ಇವರ ಮಾತುಗಳನ್ನು ಕೇಳಬೇಕು. ಆ ರೀತಿಯಾಗಿ ಇವರು ಮನೋವಿಜ್ಞಾನಿಗಳಾಗುವಂತಹ ಲಕ್ಷಣವನ್ನು ಉಳ್ಳವರಾಗಿದ್ದಾರೆ. ಹಾಗೆ ಆಧ್ಯಾತ್ಮಿಕವಾಗಿ ಸ್ವಲ್ಪ ಇವರು ಸತ್ಯದ ಅನ್ವೇಷಕರು. ಅಂದರೆ ಸತ್ಯ ಅಂತ ಕಂಡು ಬರಬೇಕು ಅವರಿಗೆ, ಆವಾಗ ಮಾತ್ರ ಅದನ್ನು ಒಪ್ಪುವಂಥ ಒಂದು ವಿಶೇಷ ಗುಣವನ್ನು ಉಳ್ಳುವಂಥವರಾಗಿದ್ದಾರೆ. ಹಾಗೆ ಇವರಿಗೆ ದೈಹಿಕ ಶಕ್ತಿಯು ಅಷ್ಟೇ ಅಪಾರವಾಗಿರುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಇವರು ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಆ ಸತ್ಯಾನ್ವೇಷಣೆಯನ್ನು ಮಾಡ್ತಾರೆ. ಯಾರೋ ಹೇಳಿದ್ರು ಅಂತ ಅದನ್ನು ಸರಿಯಾಗಿ ತಕ್ಷಣದಲ್ಲೇ ಒಪ್ಪಿಕೊಳ್ಳುವಂಥ ಮನಸ್ಥಿತಿಯವರಲ್ಲ. ಸರಿಯಾದ ಮನಸ್ಸು ಹಾಗೂ ಅವರ ಬುದ್ಧಿಶಕ್ತಿ ಇವುಗಳನ್ನು ಉಪಯೋಗಿಸಿಕೊಂಡು ಅದರ ಬಗ್ಗೆ ವಿಚಾರವನ್ನು ಮಾಡ್ತಾರೆ. ಇವರ ಅಧಿಪತಿ ಬಂದ್ಬಿಟ್ಟು, ಮೇಷರಾಶಿ ಅಧಿಪತಿ ಬಂದ್ಬಿಟ್ಟು ಕುಜ. ಈ ಕುಜನು ಗ್ರಹಗಳಲ್ಲಿ ಸೇನಾಧಿಪತಿ ಸ್ಥಾನವನ್ನು ಅವನಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಇವರು ಕೂಡ ತಮ್ಮ ಕಾರ್ಯಕ್ಷೇತ್ರವನ್ನು ಆ ಸೇನಾ ನಾಯಕರಂತೆ ಅಥವಾ ಪೊಲೀಸರಂತೆ ದಕ್ಷವಾಗಿ ನಿರ್ವಹಣೆ ಮಾಡ್ತಾರೆ. ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಬೇಕು. ಒಂದು ವೇಳೆ ಈ ಕುಜನೇನಾದರೂ ಅವರ ಜಾತಕದಲ್ಲಿ ಕೆಟ್ಟಿದ್ದರೆ ಅಥವಾ ಪೀಡಿತನಾಗಿದ್ದರೆ, ನೀಚನಾಗಿದ್ದರೆ, ಅಸ್ತನಾಗಿದ್ದರೆ, ಅಂಥ ಸಮಯದಲ್ಲಿ ಇದು ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುವಂಥ ಆಗಿರುತ್ತದೆ. ಅಂದರೆ ಧೈರ್ಯವಂತರಿದ್ದವರು ಅಂಜುಬುರುಕರಾಗ್ತಾರೆ. ಅದೇ ರೀತಿಯಾಗಿ ಹಠಮಾರಿ ಇದ್ದವರು ಮೌನವಾಗಿ ಕೂತು ಬಿಡ್ತಾರೆ. ಮನೋವಿಜ್ಞಾನಿಗಳಾಗಬೇಕಾದಂಥವರು ಮಾನಸಿಕ ರೋಗಿಗಳಾಗಿ ಒಂದು ಥರ ಅವರು ತುಂಬ ವಿಲಕ್ಷಣವಾದಂಥ ಮನಸ್ಥಿತಿಯನ್ನು ಹೊಂದಿದವರಾಗ್ತಾರೆ. ಹಾಗೆ ಕುಜನೇನಾದರೂ ಬಲನಾಗಿದ್ದರೆ ನಾವು ಪೊಲೀಸು ಅಥವಾ ಸೇನಾಧಿಪತಿ ಅಂತ ಹೇಳ್ಬೋದು. ಅದೇ ಕುಜ ಏನಾದರೂ ಪೀಡಿತನಾಗಿದ್ದರೆ ಅವರನ್ನು ಡಾನ್ ಅಂತೇನು ಹೇಳ್ತೀವಲ್ಲ, ಆ ಥರ ಒಬ್ಬ ದರೋಡೆಕೋರ, ಅದೇ ರೀತಿಯಾಗಿ ಹಿಂಸೆ ಪ್ರವೃತ್ತಿ ಉಳ್ಳವ, ಈ ರೀತಿಯಾಗಿ ಒಂದು ಕಟುಕ ಮನೋಭಾವನೆಯನ್ನು ಹೊಂದಿದವರಾಗ್ತಾರೆ. ಜಾತಕವನ್ನು ಸಂಪೂರ್ಣ ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ನಾವು
ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಮುಂದೆ ಈ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾದರೂ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದರೆ ನನ್ನ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿರ್ತೇನೆ, ನೀವು ಕರೆ ಮಾಡಬಹುದು. ಹಾಗೆ ಇವತ್ತು ಈ ಮೇಷದ ಅಧಿಪತಿ ಮಂಗಳ ಗೋಚಾರದಲ್ಲಿ, ಅಂದರೆ ಟ್ರಾನ್ಸಿಟ್ ಅಂತ ಹೇಳ್ತೀವಿ, ಈ ಗೋಚಾರದಲ್ಲಿ ಅವನು ಕನ್ಯಾ ರಾಶಿಯಲ್ಲಿದ್ದಾನೆ. ಕನ್ಯಾ ರಾಶಿ ಮೇಷರಾಶಿಯವರಿಗೆ 6ನೇ ಮನೆ ರಾಶಿ. 6ನೇ ಮನೆ ದುಸ್ಥಾನ ಅಂತ ಹೇಳ್ತೀವಿ, ರೋಗ ಋಣ ರಿಪು ಅನ್ನುವಂಥದ್ದು. ಹೀಗಾಗಿ ಆ ಮೇಷರಾಶಿ ಅಧಿಪತಿ ಏನಾದರೂ 6ನೇ ಮನೆಗೆ ಬಂದಾಗ ಒಂದು ರೀತಿಯಾದಂಥ ಅವರಿಗೆ ಈ ಶತ್ರುಕಾಟ ಆಗಿರ್ಬೋದು, ಅಥವಾ ಆಕ್ಸಿಡೆಂಟ್ ಆಗುವಂಥ, ಅಪಘಾತವಾಗುವಂಥ ಒಂದು ವಿಶೇಷವಾಗಿರ್ತದೆ. ಆದರೆ ಅದರ ನಕ್ಷತ್ರಾಧಿಪತಿ ಫಲ ಕೊಡುವುದರಿಂದ ಕುಜನು ಹಸ್ತ ನಕ್ಷತ್ರದಲ್ಲಿ, ಅಂದರೆ ಚಂದ್ರ ನಕ್ಷತ್ರದಲ್ಲಿರೋದ್ರಿಂದ, ಜೊತೆಗೆ ಶುಕ್ರ ಬುಧ ಇರೋದ್ರಿಂದ ಜಲದಿಂದ ಅವರಿಗೆ ತೊಂದರೆ, ಶೀತ ತೊಂದರೆ ಆಗ್ಬೋದು, ನೆಗಡಿ ಕೆಮ್ಮು ಈಗಂತೂ ಸಾಮಾನ್ಯವಾಗಿ ಎಲ್ಲೆಡೆ ಅದು ಬರ್ತಾ ಇದೆ. ಈ ರೀತಿಯಾಗಿ ನಾವು ಅದನ್ನು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಇನ್ನು ಮುಂದೆ ರಾಶಿ ಫಲಗಳನ್ನು, ದಿನ ಭವಿಷ್ಯವನ್ನು ಪ್ರಾರಂಭ ಮಾಡುವನಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇತ್ತು ಅಂದರೆ ಅದನ್ನು ಬೇಗನೆ ಪ್ರಾರಂಭ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿರಿ ಅದು ಬೇಕಾಗಿದ್ದರೆ. ಇಲ್ಲದಿದ್ದರೆ ಇದೇ ವಿಚಾರಗಳನ್ನು ತಮ್ಮ ಜೊತೆ ಎಲ್ಲ ರಾಶಿಯವ್ರದ್ದು ಹಂಚಿಕೊಳ್ತೇನೆ. ಇವತ್ತಿಗೆ ಮೇಷರಾಶಿ ಅಥವಾ ಮೇಷಲಗ್ನದವರ ಈ ಒಂದು ಗುಣಲಕ್ಷಣ ಹಾಗೂ ಸ್ವಭಾವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.